ಮಾನ್ಸೂನೆಲ್ಲ ಶುರುವಾಯಿತು. ಮಳೆಗಾಲದಲ್ಲಿ ಟ್ರಾವೆಲ್ ಮಾಡೋದಂದರೆ ತುಂಬಾ ಸೂಪರ್ ಆಗಿರುತ್ತೆ. ವೆಸ್ಟರ್ನ್ ಘಾಟ್ಸ್ ಕಡೆ ಇರೋಂಥ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಈ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬೇರೆ ಯಾವ್ದಾರು ಒಂದು ಜಾಗ ನೋಡಬೇಕು, ಬ್ಯೂಟಿಫುಲ್ ಆಗಿರಬೇಕು, ಒಳ್ಳೆ ಪಿಕ್ಚರ್ಸ್ ಲೊಕೇಶನ್ ಇರಬೇಕು, ವಾಟರ್ ಫಾಲ್ಸ್ ಇರಬೇಕು ಅಂತ ನೀವೇನಾದ್ರು ನೋಡ್ತಾ ಇದ್ದರೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬ್ಯೂಟಿಫುಲ್ ಆಗಿರೋ ಕೊಲ್ಲಿ ಹಿಲ್ಸ್ಗೆ. ಕೊಲ್ಲಿ ಹಿಲ್ಸ್ ಯಾರಿಗೆ ಗೊತ್ತಿಲ್ಲ ಅಂತಂದರೆ ಇದು ಈಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ. ತಮಿಳ್ನಾಡಿಗೆ ಸೇರಿರೋಂಥ ಒಂದು ಬ್ಯೂಟಿಫುಲ್ ಒಂದು ಹಿಲ್ ಸ್ಟೇಷನು. ಇಲ್ಲಿ ಸಾಕಷ್ಟು ವಾಟರ್ ಫಾಲ್ಸ್ ಇದೆ, ಪಿಕ್ಚರ್ಸ್ ಲೊಕೇಶನ್ ಅದು, ಆಮೇಲೆ ಒಳ್ಳೆ ಕ್ಲೌಡ್ ಮೂಮೆಂಟ್ ಇರುತ್ತೆ, ಫಾಗಿ ಮೂಮೆಂಟ್ ಎಲ್ಲ ಇರುತ್ತೆ. ಸೊ ಸೂಪರ್ ಆಗಿರೋಂಥ ಈ ಕೊಲ್ಲಿ ಹಿಲ್ಸ್ಗೆ ನಾವು ಇವತ್ತು ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ಈ ಕೊಲ್ಲಿ ಹಿಲ್ಸ್ಗೆ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಬೆಂಗಳೂರಿಂದ ಹೊರಡೋದಾದರೆ ಬೆಂಗಳೂರು, ಹೊಸೂರು, ಧರ್ಮಪುರಿ, ಸೇಲಮ್ ಆದಮೇಲೆ ಒಂದು ಲೆಫ್ಟ್ ಡಿವೈಷನ್ ತೊಗೊಂಡ್ರೆ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ ಸಿಗುತ್ತೆ. ಬೆಂಗಳೂರಿಂದ ಒಂದು ರಫ್ಲಿ ಒಂದು 6 ಅವರ್ಸ್ ಜರ್ನಿ ಆಗುತ್ತೆ, ಅರೌಂಡ್ 250 ಕಿಲೋಮೀಟರ್ಸ್ ಆಗುತ್ತೆ. ರೋಡು ತುಂಬಾ ಸೀನಿಕ್ ಆಗಿದೆ, ಹೋಗ್ತಾ ಇಲ್ಲ. ದಿನವೂ ಅಷ್ಟೇ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ಲೌಡಿ ಇದೆ, ಅಮೇಝಿಂಗ್ ಕ್ಲೈಮೇಟ್ ಅಂತಲೇ ಹೇಳ್ಬೋದು. ಇವತ್ತು ಈ ನಮ್ಮ ಸಕಲೇಶ್ಪುರ, ಚಿಕ್ಕಮಂಗ್ಳೂರು ವೆಸ್ಟರ್ನ್ ಘಾಟಿಗೆ ಸೇರಿದ್ರೆ ಈ ಕೊಲ್ಲಿ ಹಿಲ್ಸು ಈಸ್ಟರ್ನ್ ಘಾಟಿಗೆ ಇರುತ್ತೆ. ಅಂದರೆ ಪೂರ್ವ ಘಟ್ಟಗಳು ಅಂತ, ಅದೆಲ್ಲ ಪಶ್ಚಿಮ ಘಟ್ಟಗಳಿಗೆ ಬರುತ್ತೆ. ಈಸ್ಟರ್ನ್ ಘಾಟ್ಸಲ್ಲಿ ಒಂದು ಪಾಪ್ಯುಲರ್ ಆಗಿ ಒಂದು 3-4 ಹಿಲ್ ಸ್ಟೇಷನ್ ನಮ್ಮ ಬೆಂಗಳೂರಿಗೆ ಸ್ವಲ್ಪ ಹತ್ತಿರ ಇದೆ. ಒಂದು ಯಲಗಿರಿ, ಯರ್ಕಾಡು ಮತ್ತು ಒಂದು ಕೊಲ್ಲಿ ಹಿಲ್ಸು. ನಾವು ಇವತ್ತು ಹೋಗ್ತಿರೋಂಥದ್ದು ಈ ಬ್ಯೂಟಿಫುಲ್ ಆಗಿರೋಂಥ ಕೊಲ್ಲಿ ಹಿಲ್ಸ್ಗೆ. ಈ ಕೊಲ್ಲಿ ಹಿಲ್ಸು 1300 ಮೀಟರ್ಸ್ ಸಿ ಲೆವೆಲ್ಗಿಂತ ಹೈಟಲ್ಲಿ ಬರುತ್ತೆ. ಬ್ಯೂಟಿಫುಲ್ ಹಿಲ್ ಸ್ಟೇಷನು. ನಾನು ಆಲ್ರೆಡಿ ಹೇಳಿದೆ, ಸನ್ಸೆಟ್ ಪಾಯಿಂಟ್ಸ್ ಇದೆ, ಸನ್ರೈಸ್ ಪಾಯಿಂಟ್ಸ್ ಇದೆ, ಹಾಗೆ 3-4 ವಾಟರ್ ಫಾಲ್ಸ್ ಸಿಗುತ್ತೆ, ತುಂಬ ಸ್ಟ್ರೀಮ್ ಸಿಗುತ್ತೆ. ಮೇಯ್ನ್ ಅಟ್ರಾಕ್ಷನ್ ಅಂತ ಅಂದರೆ 70 ಪಿನ್ ಕರ್ವ್ಸ್ ಸಿಗುತ್ತೆ. ಸೊ ನಾನು ಸೌತ್ ಇಂಡಿಯಾದಲ್ಲಿ ಇಷ್ಟೊಂದು ಪಿನ್ ಕರ್ವ್ಸ್ ಇರೋಂಥ ಯಾವ ಹಿಲ್ ಸ್ಟೇಷನ್ನು ಕೇಳಿಲ್ಲ. ನಿಮಗೇನಾರು ಗೊತ್ತಾಗಿದ್ರೆ ಖಂಡಿತ ತಿಳಿಸಿ. ಹಾಗಾದರೆ ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ ಈ ಬ್ಯೂಟಿಫುಲ್ ಕೊಲ್ಲಿ ಹಿಲ್ಸ್ಗೆ. ಕೊಲ್ಲಿ ಹಿಲ್ಸ್ಗೆ ನಮ್ಮ ಜರ್ನಿನ ಬೆಂಗಳೂರಿಂದ ನಾವು ಶುರು ಮಾಡಿದ್ವಿ. ಅರೌಂಡ್ 4:30ಗೆ ನಾವು ಎಲ್ಲ ಪ್ಯಾಕ್ ಎಲ್ಲ ಮಾಡಿಕೊಂಡು, ಸೊ ಆನ್ ದಿ ವೇ ಬರ್ತಾ ಹೊಸೂರು ಆದಮೇಲೆ ಸರವಣ ಹೋಟೆಲ್ ಹತ್ರ ಎಲ್ಲ ಬ್ರೇಕ್ ಕೊಟ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಹೈವೇನಲ್ಲಿ ಸಾಕಷ್ಟು ಹೋಟೆಲ್ಸ್ ಎಲ್ಲ ಇದೆ. ಊಟ ತಿಂಡಿಗೇನೋ ಆ ಥರದ್ದೇನೋ ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ನಾವು ಸೇಲಮ್ನ ಕ್ರಾಸ್ ಮಾಡ್ಕೊಂಡು ಮುಂದೆ ಬಂದಿದ್ದೀವಿ. ಕೊಲ್ಲಿ ಹಿಲ್ಸ್ಗೆ ಇಲ್ಲಿಂದ ರಫ್ಲಿ ಒಂದು ಆಲ್ಮೋಸ್ಟ್ 2 ಅವರ್ಸ್ ಜರ್ನಿ ಇದೆ ಈಗ. ಸೊ ನಾನು ಮಾತ್ರ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ, ನೀವು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀರಾ ಅಂದ್ಕೊತಾ ಇದ್ದೀನಿ. ಸೊ ಬನ್ನಿ ಇನ್ನು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ನಾವು ಈ ವಿಡಿಯೋದಲ್ಲಿ 2 ಡೇಸ್ 1 ನೈಟ್ ಸ್ಟೇ ಕೊಲ್ಲಿ ಹಿಲ್ಸ್ಗೆ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ಮತ್ತು ಬೆಸ್ಟ್ ಟೈಮ್ ಟು ವಿಸಿಟ್ಟು, ಮತ್ತು ಬೆಸ್ಟ್ ಪ್ಲೇಸಸ್ ಟು ಎಕ್ಸ್ಪ್ಲೋರ್, ಹಾಗೆಯೇ ಬೆಸ್ಟ್ ಅಕಾಮಿಡೇಷನ್ಸ್ ಅಂದರೆ ಬಜೆಟ್ ಅಕಾಮಿಡೇಷನ್ಸ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಂಥ ಪ್ರಯತ್ನ ಮಾಡ್ತಿದ್ದೀವಿ. ಸೊ ಎಲ್ಲ ಲೊಕೇಶನ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ಸು ಮತ್ತು ಬುಕಿಂಗ್ ನಂಬರ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಈಗ ನಾನು ನಿಂತಿರೋ ಜಾಗದಿಂದ 70 ಪಿನ್ ಕರ್ವ್ಸ್ ಏನು ಫೇಮಸ್ ಕೊಲ್ಲಿ ಹಿಲ್ಸ್ ಹೇಳ್ತಾರೆ ಅದು ಶುರುವಾಗ್ತಾ ಇದೆ. ಈಗ ನೀವೇನಾದರೂ ನೇಚರ್ ಲವರ್ ಆಗಿದೆ ಖಂಡಿತ ಇಷ್ಟಪಡ್ತೀರಾ ಈ ವ್ಯೂನ. ಆ್ಯಂಡ್ ನಾವಿಲ್ಲಿ ಒಂದು ಹೋಟೆಲ್ ಇತ್ತು, ಸೊ ಒಂದು ಪಿಟ್ ಸ್ಟಾಪ್ ಕೊಟ್ಟಿದ್ವಿ ಕಾಫಿ ಟೀ ಕುಡಿಯೋಕ್ಕೋಸ್ಕರ. ಈಗ ನಮ್ಮ ಜರ್ನಿ ಶುರುವಾಗತ್ತೆ 70 ಪಿನ್ ಕರ್ವ್ಸಿಗೆ. ಆ್ಯಂಡ್ ಇಲ್ಲಿಂದ 1 ಅವರ್ ಡ್ರೈವ್ ಇದೆ. ಸೊ ಬನ್ನಿ ಹೇಗಿದೆ ವ್ಯೂ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಕೊಲ್ಲಿ ಹಿಲ್ಸಿಗೆ ಬರ್ತಾ ಇರೋದು, ಬನ್ನಿ. ಈಗ ನಾವು ಆಲ್ಮೋಸ್ಟ್ ಒಂದು 25 ಪಿನ್ ಕರ್ವ್ಸ್ ನಾವು ಕ್ರಾಸ್ ಮಾಡಿದ್ದೀವಿ. ವೆಹಿಕಲಲ್ಲಿ ಕೂತೀನಿ. ಈ ಕಡೆ ಒಂದು ಬ್ಯೂಟಿಫುಲ್ ವ್ಯೂ ಇದೆ, ನಿಮಗೆ ತೋರಿಸ್ತೀನಿ. ನಾವು ಬಂದಿರೋ ದಾರಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಒಂದು ನಿಮಿಷ ನೋಡಿ, ಏನು ಬ್ಲೂ ಕಲರ್ ಇದೆ ನಾವು ಕವರ್ ಮಾಡಿರೋದು ಇದು ನೋಡಿ, ಆ ಥರ ಇದೆ ಕರ್ವ್ಸ್ ಎಲ್ಲ. ಸೊ ಇಷ್ಟು ಕರ್ವ್ಸ್ ಆಗಿದೆ. ಸೊ ನೆಕ್ಸ್ಟು ನಾವು ಈ ಥರನೇ ಹೋಗಬೇಕು, ಈ ಥರ ಹೋಗಬೇಕು. ಸೊ ಇಲ್ಲಿಗೆ ಹೋದರೆ ನನಗೆ ಕೊನೆಗೆ ಸ್ಟ್ರೈಟ್ ಸಿಗುತ್ತೆ. ಆಲ್ಮೋಸ್ಟ್ ಒಂದು 30 to 40% ಆಗಿದೆ. ನೆಕ್ಸ್ಟ್ ಇನ್ನೂ ಒಂದು 40% ಇದೆ. ನೆಕ್ಸ್ಟ್ 37 ಮಿನಿಟ್ಸ್ ತೋರಿಸ್ತಾ ಇದೆ, ನೋಡೋಣ. ಆಲ್ಮೋಸ್ಟ್ 28th ಹೇರ್ ಪಿನ್ ಕರ್ವಲ್ಲಿ ನಾವು ಸ್ಟಾಪ್ ಕೊಟ್ಟಿದ್ವಿ. ವ್ಯೂ ಸಖತ್ತಾಗಿ ಕಾಣಿಸ್ತದೆ, ಫುಲ್ ಫಾಗಲ್ಲೆಲ್ಲ ಕವರ್ ಆಗ್ತದೆ. ಆ್ಯಕ್ಚುಲಿ ನಾವು ಬೆಂಗಳೂರಿಂದ ಬರಬೇಕಾದ್ರೆ ಬಿಸಿಲಿತ್ತು. ಅಯ್ಯೋ ಬಿಸಿಲು ಬಂದುಬಿಟ್ಟಿದೆಯಲ್ಲ, ಮಳೆ ಬರ್ತಿದೆ ಅಂತ ಹೇಳ್ತಿದ್ರಲ್ಲ ಅಂತ ಅಂದ್ಕೊಂಡೇ ಬಂದ್ವಿ. ಬಟ್ ಇಲ್ಲಿ ಬಂದಿದ ತಕ್ಷಣ ವೆದರೇ ಚೇಂಜ್ ಆಗೋಗಿದೆ. ಫುಲ್ ಫಾಗು, ಕ್ಲೌಡ್ ಎಲ್ಲ ಚೆನ್ನಾಗಿ ಮೂವ್ ಆಗ್ತಾ ಇದೆ. ಸಖತ್ ವ್ಯೂ ಮಾತ್ರ.
ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀವು ಏರಿಯಲ್ ವ್ಯೂನ ನೋಡ್ತೀರಾ. ಪಿನ್ ಕರ್ವ್ಸ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಮೇಲ್ಗಡೆಗೆ ಬಂದಿದ್ದೀವಿ. ವ್ಯೂ ಮಾತ್ರ ಸಕ್ಕತ್ತಾಗಿತ್ತು, ನಮಗಂತೂ ತುಂಬಾ ಇಷ್ಟ ಆಗೋಯ್ತು. ಆ್ಯಂಡ್ ಇಲ್ಲೊಂದು ಸಣ್ಣ ಅಂಗಡಿ ಕಾಣಿಸ್ತು, ಇಲ್ಲಿ ಪೈನಾಪಲ್ ಕಲರ್ ಅಂತೂ ಸಖತ್ ವೈಬ್ರೆಂಟಾಗಿ ಕಾಣಿಸ್ತು. ಆ ಕಲರ್ ನೋಡೇ ನಿಲ್ಸಿದ್ದೀವಿ, ಟೇಸ್ಟ್ ನೋಡೋಣ ಅಂತ. ಟೇಸ್ಟ್ ನೋಡಿ ಹೇಗಿರ್ತೀವಿ ಟೇಸ್ಟ್ ಗೊತ್ತಿಲ್ಲ, ಕಲರ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲೇ ಹೋಗ್ತಾ ಇದ್ದೀವಿ. ಆಮೇಲೆ ಪಡ್ಡು ಅಂತೇನೋ ಹಾಕೊಂಡಿದ್ರು, ನೋಡೋಣ ಏನಿದೆ ಏನು ಸಿಗತ್ತೆ ಅಂತ ಗೊತ್ತಿಲ್ಲ. ಸೊ ಹಣ್ಣು ಚೆನ್ನಾಗಿದೆ, 50 ರೂಪೀಸ್ ಒಂದು ಫುಲ್ ಹಣ್ಣು. ಸೊ ಖಾರ ಹಾಕ್ಬಿಟ್ಟಿದ್ದಾರೆ, ಖಾರವಾಗಿ ಚೆನ್ನಾಗಿದೆ, ಹುಳಿನೂ ಇದೆ ಲೈಟಾಗಿ, ಬಟ್ ನೈಸ್ ಟೇಸ್ಟ್. ಕೊಲ್ಲಿ ಹಿಲ್ಸ್ನೆಲ್ಲ ರೀಚ್ ಆದ್ವಿ, ಸಖತ್ತಾಗಿದೆ. ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಕ್ಲೌಡಿ ಇದೆ, ನಿಮಗೆ ಒಳ್ಳೆ ಎ ಸಿಲಿ ಇಟ್ಟಂಗೆ ಆಗುತ್ತೆ ಇಲ್ಲಿ ಬಂದರೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಫಸ್ಟ್ ಡೆಸ್ಟಿನೇಷನ್ನು ನಮ್ಮ ಅರುವಿ ಫಾಲ್ಸ್ ಅಂತ. ಏನು ಕೊಲ್ಲಿ ಹಿಲ್ಸ್ ಇದೆಯಲ್ಲ, ಕೊಲ್ಲಿ ಹಿಲ್ಸಿಂದ ಜಸ್ಟ್ ಮ್ಯಾಟ್ರ್ ಆಫ್ ಲೈಕ್ 4-5 ಕಿಲೋಮೀಟರ್ಸ್ ದೂರದಲ್ಲೇ ಈ ಫಾಲ್ಸ್ ಬರುತ್ತೆ. ಬನ್ನಿ ನಮ್ಮ ಅರುವಿ ಫಾಲ್ಸ್ ಯಾವ ಥರ ಇದೆ, ನೀರು ಚೆನ್ನಾಗಿ ಹರಿತಾ ಇದೆಯಾ ಇಲ್ಲೋ ಅಂತ ನೋಡೋಣ. ಇವಾಗ ತಾನೇ ನಮ್ಮ ಅರುವಿ ಫಾಲ್ಸ್ ಅಂತ ಬಂದಿದ್ದೀವಿ. ರೋಡ್ ಸೈಡ್ಗೆ ಬರುತ್ತೆ, ನೀರು ಅಂತೇನು ಹರಿತಾ ಇಲ್ಲ. ಓಕೆ, ಸ್ನಾನ ಮಾಡ್ಬೋದು, ಚಿಕ್ಕ ಮಕ್ಕಳೆಲ್ಲ ಎಂಜಾಯ್ ಮಾಡ್ಬೋದು. ಒಳ್ಳೆ ನೀರಂತೂ ಬೀಳ್ತಾ ಇದೆ, ಇನ್ನೂ ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಸೊ ಸ್ವಲ್ಪ ಕಡಿಮೆ ಇದೆ, ನೋಡೋಣ. ಮಾನ್ಸೂನ್ ಆಗಿ ನೀವೇನಾದ್ರು ಬಂದಾಗಿದ್ರೆ ಚೆನ್ನಾಗಿರುತ್ತೆ. ಜೋರಾಗಿ ಹರಿಯೋ ನೀರು ಎಲ್ಲ ವಿಡಿಯೋಸ್ ಎಲ್ಲ ನಾನು ನೋಡಿದ್ದೀನಿ. ಬನ್ನಿ ಕೆಳಗಡೆ ನಡ್ಕೊಂಡು ಹೋಗೋಣ. ಈಗ ಫಾಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬಂದರೆ ನೀರಲ್ಲಿ ಸ್ನಾನ ಮಾಡ್ಬೋದು. ಸಖತ್ ಜಾಸ್ತಿ ಬರ್ತಾ ಇಲ್ಲ, ಸ್ವಲ್ಪ ಬರ್ತಾ ಇದೆ. ಮೇಲ್ಗಡೆ ಇನ್ನೊಂದು ನೀವು ನೋಡಿದ್ದೀರಾ ಅನ್ಸುತ್ತೆ ಡ್ರೋನ್ ವಿಡಿಯೋದಲ್ಲಿ, ಅದು ತುಂಬ ಚೆನ್ನಾಗಿ ಹರಿತಿದೆ. ಅಲ್ಲಿಂದ ಇಲ್ಲಿಗೂ ಹರಿತಿರೋದು ಸುಮಾರು ಹರಿತಾ ಇದೆ. ಮಾಡ್ಕೊಳ್ಳೋಕ್ಕೆ, ಬಟ್ಟೆಗೆ ಮಾಡ್ಕೊಳ್ಳೋಕ್ಕೆ ಡ್ರೆಸ್ ಚೇಂಜ್ ರೂಮ್ ಇದೆ, ಹಾಗೆ ಟಾಯ್ಲೆಟ್ ಫೆಸಿಲಿಟಿ ಇದೆ. ಸೊ ಒಳಗಡೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಗೊತ್ತಿಲ್ಲ. ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ಮಸೀಲಾ ಫಾಲ್ಸ್ ಅಂತ ಇದೆಯಂತೆ. ಸೊ ಅದನ್ನು ನಾವು ನೋಡೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ ಮಸೀಲಾ ಫಾಲ್ಸ್ ಹೇಗಿದೆ ನೋಡೋಣ. ಈ ಫಾಲ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೀವು ಬಂದಾಗ ಪ್ರೀವಿಯಸ್ಲಿ ನೀವೇನಾದ್ರು ಬಂದಿದ್ದು, ನೀವೇನಾರು ಇಲ್ಲಿ ಏನಾರು ಬಂದಾಗ ನೀರು ಹೇಗೆ ಹರಿತಿತ್ತು ಅಂತ ನಮಗೆ ಕಾಮೆಂಟಲ್ಲಿ ತಿಳಿಸಿ. ಈಗ ಮಾಸಿಲಾ ಫಾಲ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ದೊಡ್ಡವ್ರಿಗೆ ಅಡಲ್ಟ್ಸ್ಗೆ ಅಂತ ಹೇಳಿ ಎಷ್ಟು 30 ರೂಪೀಸು, ಕಿಡ್ಸ್ಗೆ 10 ರೂಪೀಸ್. ಸೊ ಟೋಟಲ್ ನಾವು 4 ಅಡಲ್ಟ್ಸ್ ಬಂದಿರೋದು. ಸೊ 120 + 30, ಸೊ 150 ರೂಪೀಸ್ ಆಯಿತು. ಪಾರ್ಕಿಂಗು ವೀಕೆಂಡ್ ಬಂದರೆ ತುಂಬ ಕಷ್ಟ ಸಿಗೋದು, ಬಟ್ ಮ್ಯಾನೇಜಬಲ್ ಮಾಡ್ಬೋದು. ಬನ್ನಿ ಮಸೀಲಾ ಫಾಲ್ಸ್ ನೋಡೋಣ. ಈ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಜಾಸ್ತಿ ನಡೆಯೋಂಥದ್ದಿಲ್ಲ, ಜಸ್ಟ್ ಒಂದು ಗೇಟಿಂದ, ಮೇನ್ ಗೇಟಿಂದ, ಅಂದರೆ ಪಾರ್ಕಿಂಗಿಂದ ಒಂದು 100 to 200 ಮೀಟರ್ಸ್ ಇರ್ಬೋದಲ್ಲ. 200 ಮೀಟರ್ಸ್ ಇದೆ. 3 ಟೈರ್ ವಾಟರ್ ಫಾಲ್ಸ್ ಇದು, ಅಂದರೆ 3 ಲೆವೆಲಲ್ಲಿ ಹರಿಯುತ್ತೆ. 3 ಟೈರ್ ವಾಟರ್ ಫಾಲ್ಸ್ ಅಂತಾರೆ. ಸೊ ಕೆಳಗಡೆ ನಿಮ್ಗೆ ನೀರಿನ ಸೌಂಡೆಲ್ಲ ಕೇಳಿಸ್ತಾ ಇರ್ಬೋದು. ಈವನ್ ಮಕ್ಕಳಾಗಿರ್ಬೋದು ಮತ್ತು ವಯಸ್ಸಾಗಿರೋರು ಸಹ ಆರಾಮಾಗಿ ರೀಚ್ ಮಾಡ್ಬೋದು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಮಸೀಲಾ ಫಾಲ್ಸ್ ಚೆನ್ನಾಗಿತ್ತು. ವುಮೆನ್ಗೆ ಮತ್ತು ಮೆನ್ಗೆ ಅಂತ ಏನು, ಗಂಡಸರಿಗೆ ಹೆಂಗಸರಿಗೆ ಸಪ್ರೇಟಾಗಿ ಸ್ನಾನ ಮಾಡೋಕ್ಕೆ ಅವಕಾಶ ಇದೆ. ಮಧ್ಯದಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಸೊ ಆರಾಮಾಗಿ ಲೇಡೀಸು ಸಹ ಆರಾಮಾಗಿ ಮಾಡ್ಬೋದು. ಎಷ್ಟೊಂದು ಜನ ಎಲ್ಲ ನೋಡಿದ್ದೀರ ವಿಡಿಯೋದಲ್ಲಿ. ಸೊ ಐ ಥಿಂಕ್ ಒನ್ ಆಫ್ ದಿ ಫೈನಲ್ ಡೆಸ್ಟಿನೇಷನ್ ಅಂದರೆ ಇದು. ಮಳೆ ಜಾಸ್ತಿ ಬಂದಾಗ ಇನ್ನೂ ಚೆನ್ನಾಗಿ ನೀರು ಹರಿಯುತ್ತೆ ಅಂತ ನನಗೆ ಕೇಳ್ಪಟ್ಟೆ.
ಸೊ ಬನ್ನಿ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಮ್ಮ ಜರ್ನಿ ಶುರು ಮಾಡೋಣ. ನಾವು ಕೊಲ್ಲಿ ಹಿಲ್ಸಲ್ಲಿ ಒಂದು ಸೀಮೇಡು ಅಂತ ಒಂದು ಜಾಗ ಬಂದಿದ್ವಿ, ಒಂದು ಸ್ಮಾಲ್ ಟೌನ್ ಇದು. ಕೊಲ್ಲಿ ಹಿಲ್ಸಿಗೆ ಬಂದಾಗ ನಾವು ಸ್ಟೇ ಆಗ್ತಿರೋದು ಇಲ್ಲೇ, ಆರೋ ಮ್ಯಾನ್ಷನ್ ಅಂತ. 3-4 ಡೇಸ್ ಮುಂಚೆ ನಾವು ಇದನ್ನ ಬುಕ್ ಮಾಡ್ಕೊಂಡ್ವಿ. ಸೊ ನೀವೇನಾದ್ರು ಇಲ್ಲಿ ತುಂಬ ಥರ ಆಪ್ಷನ್ಸ್ ಇದೆ. ನೀವೇನೋ ಬಜೆಟ್ ಫ್ರೆಂಡ್ಲಿ ನೋಡ್ತೀರಾ ಅಂದರೆ ಇದನ್ನು ನೀವು ಚೂಸ್ ಮಾಡ್ಬೋದು. ನಾವು 3,500 ರೂಪೀಸ್ ಕೊಟ್ವಿ ಫಾರ್ 7 ಮೆಂಬರ್ಸ್ ಅಂತ. ಬೇರೆ ಕಡೆ ಎಲ್ಲ ವಿಚಾರಿಸಿದ್ವಿ, ಅರೌಂಡ್ 6,000, 8,000, 12, 15 ಆ ಥರ ಎಲ್ಲ ಬೇರೆ ಬೇರೆ ಥರ ಇತ್ತು. ಸೊ ಜಸ್ಟ್ ನಾವು ಬರೀ ಚೆಕ್ಕಿನ್ ಆಗಿ ರೆಡಿಯಾಗಿ ಹೋಗೋಕ್ಕೆ ಅಂತ ಹೇಳಿ ನಾವು ಇದನ್ನು ಚೂಸ್ ಮಾಡಿದ್ದೀವಿ. ಬನ್ನಿ ರೂಮ್ ಟೂರ್ ತೋರಿಸ್ತೀವಿ. ಈ ಆರೋ ಮ್ಯಾನ್ಷನ್ ನೀವು ಏನಾದ್ರು ತೊಗೊಂಡ್ರೆ, ಈ ಸೀಮೇಡು ಜಾಗದಲ್ಲಿ ನೀವು ಏನಾದ್ರು ಸ್ಟೇ ಯಾವ್ದಾರು ಆಯಿತು, ನಾಟ್ ನೆಸಸರಿ ಆರೋ ಮ್ಯಾನ್ಷನ್, ಬೇರೆ ಯಾವುದೇ ಸ್ಟೇ ತೊಗೊಂಡ್ರು ನಿಮಗೆ ವ್ಯೂ ಪಾಯಿಂಟು ತುಂಬಾ ಹತ್ತಿರ ಇದೆ ಇಲ್ಲಿ. ಸೊ ವ್ಯೂ ಪಾಯಿಂಟ್ ಜಸ್ಟ್ 1.5 ಕಿಲೋಮೀಟರ್ ಆಗುತ್ತೆ, ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ. ನೀವು ಬಂದರೆ ಈ ಏರಿಯಾದಲ್ಲಿ ಚೂಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ವಾಟರ್ ಫಾಲ್ಸ್ ಏನಿದೆ ಆಗ ಹೀಗಂಗೆ ಅಲ್ಲಿ ಮಾಡಿಕೊಂಡ್ರು ಸಹ ನಿಮಗೆ ಚೆನ್ನಾಗಿರುತ್ತೆ. ಬನ್ನಿ ಈಗ ರೂಮ್ನ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದೇ ರೂಮು, ಜಸ್ಟ್ ರೀಚ್ ಆಗಿದ್ದೀವಿ ನಮ್ಮ ರೂಮಿಗೆ. ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು 7 ಶೇರಿಂಗ್ ರೂಮ್ ಇರೋದು. ಸೊ ನಾವು 7 ಮೆಂಬರ್ಸ್ ಇರೋದ್ರಿಂದ ಇದನ್ನು ಅಪ್ ಮಾಡ್ಕೊಂಡ್ವಿ. ಇದಕ್ಕೆ 3,500 ರೂಪೀಸ್ ಆಗುತ್ತೆ ಫುಲ್ ರೂಮಿಗೆ. ಈ ರೂಮಲ್ಲಿ ನೋಡ್ತಿದ್ದಂಗೆ 3 ಬೆಡ್ಸ್ ಇದೆ. 3 ಜನ ಆರಾಮಾಗಿ ಕಂಫರ್ಟಬಲಾಗಿ ಒಂದು ಬೆಡ್ ಮೇಲೆ ಮಲ್ಕೊಳ್ಬೋದು. ಆ್ಯಂಡ್ ಈ ಸೈಡಲ್ಲಿ ಬಾತ್ರೂಮ್ ಬರುತ್ತೆ, ಮಿರರ್ ಇದೆ, ಟಿ ವಿ ಇದೆ, ಒಂದು ಟೀಪಾಯ್ ಕೊಟ್ಟಿದ್ದಾರೆ, ಚೇರ್ ಕೊಟ್ಟಿದ್ದಾರೆ, ಆ್ಯಂಡ್ ಕ್ಲೀನಾಗಿದೆ. ಇಲ್ಲಿ 2 ಶೇರಿಂಗು, ಸಿಂಗಲ್ ಬೆಡ್ರೂಮು ಅಥವಾ ಈ ಥರ 7 ಶೇರಿಂಗ್ ಅಂತ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ನೀವು ಯಾವ್ದು ಬೇಕೋ ಚೂಸ್ ಮಾಡ್ಕೋಬೋದು. ಇದಕ್ಕೆ ಫುಡ್ ಇನ್ಕ್ಲೂಡ್ ಆಗಿಲ್ಲ, ಬರೀ ರೂಮಿಗೆ ಮಾತ್ರ 1 ಡೇಗೆ. ನಾವು ಪೇ ಮಾಡಿದ್ದು ಈ ರೂಮಿಗೆ 3,500 ರೂಪೀಸ್. ಹೇ ಗುಡ್ ಮಾರ್ನಿಂಗ್ ಫ್ರಮ್ ಸೀಮಡು. ನಾವು ಇವತ್ತು ಸೀಮಡು ಅನ್ನೋ ಜಾಗದಲ್ಲಿ ಉಳ್ಕೊಂಡಿದ್ದೀವಿ. ಆರೋ ಮ್ಯಾನ್ಷನ್ ಅಂತ ಜಾಗದಲ್ಲಿ ನಾವು ಇವತ್ತು ಸ್ಟೇ ಆಗಿದ್ದು. ಆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆಲ್ಲ ನೋಡಿದ್ದೀರಾ. ಇವಾಗ ಒಂದು ಬ್ಯೂಟಿಫುಲ್ ಆಗಿರೋ ಅಂಥ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ವಿ. ಇದು ಸೇಕುಪುರ ವ್ಯೂ ಪಾಯಿಂಟ್ ಅಂತ. ಅಮೇಝಿಂಗ್, ನಿಮ್ಗೊಂದು 270 ಡಿಗ್ರಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಬ್ಯೂಟಿಫುಲ್ ಪೆನೋರಮಿಕ್ ವ್ಯೂ ಸಿಗುತ್ತೆ. ಅಲ್ಲಿಗೆ ಹೋಗೋಣ. ಈಗ ನೀವು ನಂಬಲ್ಲ, ಈಗ ಟೈಮ್ 19 ಡಿಗ್ರಿ ಇದೆ. ಮೇಲ್ಗಡೆಲ್ಲ ಫುಲ್ ಫಾಗಲ್ ಕವರ್ ಆಗಿದೆ. ಅಮೇಝಿಂಗ್ ಟೈಮ್. ಮತ್ತು AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್, ನೀವು ಬಿಲೀವ್ ಇಟ್ ಆರ್ ನಾಟ್ 40 ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ಬ್ಯಾಂಗ್ಳೂರೆಲ್ಲ ನೀವು ಚೆಕ್ ಮಾಡಿದ್ರೆ 55-60 ಇದೆ. ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು. ನೀವು ಡೆಲ್ಲಿ ಎಲ್ಲ ನೋಡಿದ್ರೆ 150+ ಎಲ್ಲ ಇರುತ್ತೆ ಈ ಟೈಮಲ್ಲಿ. ಸೊ ನೀವು ಒಳ್ಳೆ ಉಸಿರಾಡ್ತೀರಾ, ಒಳ್ಳೆ ಗಾಳಿ ಉಸಿರಾಡ್ತಿದ್ದೀರಾ ಅಂತ ಹೇಳ್ಬೋದು. ಬನ್ನಿ ಸೇಕುಪುರ ವ್ಯೂ ಪಾಯಿಂಟ್ ಹೋಗೋಣ. ಸೇಕುಪುರ ವ್ಯೂ ಪಾಯಿಂಟು ನಾವು ಉಳ್ಕೊಂಡಿರೋ ಸ್ಟೇಯಿಂದ ಆಲ್ಮೋಸ್ಟ್ ಲೈಕ್ ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಈಗ ನಮ್ಮ ಜರ್ನಿ ಟು ಸೇಕುಪುರ ವ್ಯೂ ಪಾಯಿಂಟ್, ಅಲ್ಲಿ ಹೋಗೋಣ. ಈಗ ಸೇಕುಪುರ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ವಿಸಿಬಿಲಿಟಿ ಆಲ್ಮೋಸ್ಟ್ ನಿಲ್ ಅಂತಲೇ ಹೇಳ್ಬೋದು, ಏನು ಕಾಣಿಸಲ್ಲ. ಫಾಗ್ ಲೈಟ್ಸ್ ಹಾಕೊಂಡು ಹೈ ಬೀಮ್ ಹಾಕೊಂಡು ಹೋದರೆ ಒಂದು ಸ್ವಲ್ಪ ಚೂರು ಗೊತ್ತಾಗುತ್ತೆ, ಇಲ್ಲ ಅಂದರೆ ಏನು ಕಾಣಿಸಲ್ಲ. ಫುಲ್ಲಿ ಫಾಗಲ್ಲಿ ಕವರ್ ಆಗಿದೆ. ಅಮೇಸಿಂಗ್ ಕ್ಲೈಮ್. ಈಗ ಸೇಕುಪುರ ವ್ಯೂ ಪಾಯಿಂಟ್ನ ರೀಚ್ ಆಗಿದ್ದೀವಿ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದೇ ವ್ಯೂ ಪಾಯಿಂಟು. ಬಟ್ ಅನ್ಫಾರ್ಚುನೇಟ್ಲಿ ಫಾಗ್ ಇದೆ, ಏನು ಕಾಣಿಸ್ತಾ ಇಲ್ಲ. ನೋಡೋಣ, ಫಾಗ್ ಇಳಿದ್ಮೇಲೆ ನಿಮಗೆ ಏರಲ್ಲಿ ಹೇಗಿರುತ್ತೆ ಅಂತ ನೋಡ್ತೀರಾ. ಈ ಕಡೆ ಒಂದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ಮೆಟಲ್ದು. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಪೇಂಟ್ ಎಲ್ಲ ಆಗಿದೆ. ಪ್ರಾಬಲಿ ನೆಕ್ಸ್ಟ್ ವೀಕಲ್ಲಿ ಇದು ಬರುತ್ತೆ. ಸೊ ಈ ಕಡೆ ಒಂದು ಸಹ ವ್ಯೂ ಪಾಯಿಂಟ್ ಇದೆ. ಸೊ ಅಮೇಝಿಂಗ್ ಟೈಮ್. ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ನಾವು ಬಂದು 30 ಮಿನಿಟ್ಸ್ ಆಯಿತು, ಇನ್ನೂ ಫಾಗ್ ಹಾಗೆ ಇದೆ, ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ. ಟೈಮ್ ಈಗ ಆಲ್ಮೋಸ್ಟ್ 9 o'clock ಆಗ್ತಾ ಬಂತು. ಫಾಗ್ ಎಲ್ಲ ಕ್ಲಿಯರ್ ಆದರೆ ನಿಮ್ಗೆ ಒಳ್ಳೆ ಪೆನೋರಮಿಕ್ ವ್ಯೂ ಸಿಗುತ್ತೆ. ಆಲ್ಮೋಸ್ಟ್ 270 ಡಿಗ್ರಿ ವ್ಯೂ ಸಿಗುತ್ತೆ ನಿಮ್ಗೆ ಇಲ್ಲಿ ನಿಂತ್ಕೊಂಡ್ರೆ. ಆಮೇಲೆ ಏನು ನಮಕ್ಕಲ್ ಸಿಟಿ ಏನಿದೆ ಅದು ಕಾಣಿಸುತ್ತೆ. ಈವನ್ ಕೊಲ್ಲಿ ಹಿಲ್ಸ್ ಇರೋದು ಈ ನಮಕ್ಕಲಲ್ಲೇ. ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ನಿಮಗೆ ಒಂದು ವ್ಯೂ ಕಾಣುತ್ತೆ ಇಲ್ಲಿ. ಫುಲ್ಲಿ ಕವರ್ ಆಗ್ತಿದೆ, ಬಟ್ ಸೂಪರ್. ಇದೊಂಥರ ಎಕ್ಸ್ಪೀರಿಯನ್ಸ್ ನಮಗೆ. ನಮ್ಮ ಬೆಂಗಳೂರಲ್ಲಿ ನಂದಿ ಹಿಲ್ಸ್ ಎಲ್ಲ ನೋಡಿದಾಗ ಹೇಗೆ ಫೀಲ್ ಬರುತ್ತೆ ಅದೇ ಥರ ಫೀಲ್ ಇಲ್ಲಿ ಬರ್ತಾ ಇದೆ ನನಗೆ. ಫುಲ್ ಮಿಸ್ಟ್ ಕವರ್ ಆಗಿದೆ. ಸ್ವಲ್ಪ ಇಳಿದ ಮೇಲೆ ವ್ಯೂ ಸಖತ್ತಾಗಿ ಕಾಣಿಸುತ್ತೆ.
ಬ್ರೇಕ್ಫಾಸ್ಟ್ಗೆ ಒಂದು ಜಾಗದಲ್ಲಿ ನಿಲ್ಸ್ಕೊಂಡಿದ್ದೀವಿ. ಸೊ ಫುಲ್ ಸುತ್ತಲೂ ಬೆಟ್ಟಗಳಿದೆ, ಅದ್ರ ಮಧ್ಯ ನಿಂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಬೆಂಗಳೂರಿಂದನೇ ಪ್ಯಾಕ್ ಮಾಡ್ಕೊಂಡು ತಂದುಬಿಟ್ಟಿದ್ವಿ. ಚಪಾತಿ, ಇದು ರೆಡಿ ಮಿಕ್ಸ್ ತೊಕ್ಕು ಎಲ್ಲ ಬರುತ್ತಲ್ಲ, ಮ್ಯಾಂಗೋ ಟೊಮ್ಯಾಟೊ ತೊಕ್ಕೆಲ್ಲ ತಂದಿದ್ವಿ. ಇಲ್ಲಿ ಪ್ಯೂರ್ ವೆಜಿಟೇರಿಯನ್ಸ್ಗೆ ಹೋಟೆಲ್ಸ್ಗಳು ಸಿಗೋದಿಲ್ಲ. ಪ್ಯೂರ್ ಆ್ಯಂಡ್ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ಸ್ ಅಂತ ಸಿಗುತ್ತೆ. ಆ್ಯಂಡ್ ನಾನ್ ವೆಜ್ ಅವ್ರಿಗೆ ತುಂಬ ಹೋಟೆಲ್ ಸಿಗುತ್ತೆ. ಸೊ ಪ್ಯೂರ್ ವೆಜ್ ಅವ್ರಿಗೆ ಕಮ್ಮಿ ಆ ಥರ ಸಿಗೋದಿಲ್ಲ. ಹಾಗಾಗಿ ನಾವು ಪ್ಯಾಕ್ ಮಾಡಿಕೊಂಡು ಇಲ್ಲೇ ಎಲ್ಲ ಸಿಗದಿದ್ರೆ ಹೋಟೆಲ್ಸ್ ಅಂತ ಅಂದ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಂದುಬಿಟ್ಟಿದ್ದೀವಿ. ಈಗ ಒಂದು ಪಾಯಿಂಟಲ್ಲಿ ನಿಲ್ಲಿಸಿದ್ದೀವಿ. ಈಗ ನಮ್ಮ ಬ್ರೇಕ್ಫಾಸ್ಟ್ನ ಶುರು ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಚಪಾತಿ, ಜಾಮ್ ತಂದಿದ್ವಿ. ಸೊ ಮಾವಿನಕಾಯಿ ಮತ್ತು ಟೊಮೆಟೊ ಗೊಜ್ಜು ತಂದಿದ್ವಿ, ತೊಕ್ಕು ತಂದಿದ್ವಿ. ಆ್ಯಂಡ್ ನಾವು ತಂದಿರೋ ಪೇಪರ್ ಪ್ಲೇಟ್ಸ್ ತಂದಿದ್ವಿ. ಸೊ ಯಾವುದೂ ನಾವಿಲ್ಲಿ ಎಸ್ದೋಗಲ್ಲ, ವಾಪಸ್ ಒಂದು ಕವರ್ಗೆ ಹಾಕ್ಕೊಂಡು ಇದನ್ನೆಲ್ಲ ತೊಗೊಂಡು ಹೋಗಿ ನಾವು ಅಲ್ಲಿ ಮನೇಲಿ ಏನು ಡಿಸ್ಪೋಸ್ ಮಾಡಬೇಕು ಕರೆಕ್ಟಾಗಿ ಮಾಡ್ತೀವಿ. ಆದಷ್ಟು ನೇಚರ್ನ ನೀಟಾಗಿ ಇಟ್ಕೋಬೇಕು. ವಾಟರ್ಫಾಲಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಪುಲಿಯನ್ ಚೊರಾಯಿ ವ್ಯೂ ಪಾಯಿಂಟ್ ಅಂತ ಇದೆ, ಒಂದು ವಾಚ್ ಟವರ್ ಇದು. ಅಂತ ಏನೋ ಮೇಂಟೆನೆನ್ಸಲ್ಲಿ ಇಲ್ಲ ಅನಿಸ್ತಾ ಇದೆ, ಬಟ್ ಇಂದ ವ್ಯೂ ತುಂಬಾ ಚೆನ್ನಾಗಿದೆ ಅನಿಸ್ತಾ. ನಾನೆಲ್ಲ ಓದಿದ್ದೆ ರಿವ್ಯೂಸ್ ಎಲ್ಲ. ಬನ್ನಿ ಮೇಲ್ಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಕಮಾನ್, ಬರ್ಬೋದು. ವ್ಯೂ ಪಾಯಿಂಟಲ್ಲಿರೋಂಥ ಪ್ಯಾನೋರಮಿಕ್ ವ್ಯೂ ಎಲ್ಲ ನೋಡಿದ್ರೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಮೇಯ್ನ್ ಅಟ್ರಾಕ್ಷನ್ ಆಫ್ ಕೊಲ್ಲಿ ಹಿಲ್ಸ್ ಅಂದರೆ ಅಗೈಗಂಗೆ ವಾಟರ್ಫಾಲ್ಸ್ ಅಂತ. 300 ಅಡಿ ಮೇಲ್ಗಡೆಯಿಂದ ನೀರು ಹರಿಯುತ್ತೆ. ಏನು ನದಿಯಿಂದ ಏನು ನೀರು ಬರುತ್ತೆ ಈ ಫಾಲ್ಸಾಗಿ ಹರಿಯುತ್ತೆ. ಅಮೇಝಿಂಗ್ ಆಗಿದೆ. ಇದಕ್ಕೆ ಆಲ್ಮೋಸ್ಟ್ ಲೈಕ್ 1000 ಸ್ಟೆಪ್ಸ್ ಏನೋ ಇಳಿಬೇಕಾಗುತ್ತೆ. ಇಳಿದೆತ್ತಬೇಕು. ಒಳ್ಳೆ ಟ್ರೆಕ್ ಎಂತೂಸಿಯಸ್ಟ್ ಇದ್ದರೆ ಇದನ್ನ ಖಂಡಿತ ಲವ್ ಮಾಡ್ತೀರಾ. ಆಗಾಯ ಗಂಗೆ ಅಂತಂದರೆ ಮೇಲಿಂದ ಧುಮುಕು ಅಂದರೆ ಆಕಾಶದಿಂದ ಬರುವಂಥ ನೀರು ಅಂತ ಇದರ ಅರ್ಥ, ಆಗಾಯ ಗಂಗೆ ಅಂತ. ಸೊ ಬನ್ನಿ ಇಲ್ಲಿಂದ ಶುರು ಮಾಡೋ ಜರ್ನಿ. ಏನು ಈ ವ್ಯೂ ಪಾಯಿಂಟಿಂದ ಆಗಾಯ ಗಂಗೆಗೆ ಮ್ಯಾಟ್ರ್ ಆಫ್ ಲೈಕ್ 15 ಕಿಲೋಮೀಟರ್ಸ್ ಆಗ್ಬೋದು ಗೂಗಲ್ ಮ್ಯಾಪ್ ಪ್ರಕಾರ. ಬನ್ನಿ ಈಗ ಆಗಾಯ ಗಂಗೆನ ಕಂಪ್ಲೀಟಾಗಿ ನೋಡೋಣ. ನಾ ಫಾಲ್ಸಿಗೆ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ಅರಪಲೇಶ್ವರ ದೇವಸ್ಥಾನ ಇದೆ. ಇದು ಶಿವನ್ ದೇವಸ್ಥಾನ. ಸೊ ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಇದೊಂದು 1000 ಇಯರ್ಸ್ ಓಲ್ಡ್ ಟೆಂಪಲ್ ಅಂತ ಹೇಳ್ತಾರೆ. ನಮ್ಗೆ ಒಳಗಡೆ ಎಲ್ಲ ಶೂಟ್ ಮಾಡೋದಕ್ಕಾಗಲ್ಲ, ಹೊರಗಡೆನೇ ಇರ್ತದೆ. ನೀವು ಎಲ್ಲಿ ಫಾಲ್ಸಿಗೆ ಹೋಗ್ಬೇಕಾದ್ರೆ ಟಿಕೆಟ್ ತೊಗೊಳ್ತೀರಾ ಅಲ್ಲೇ ದೇವಸ್ಥಾನ ಸಿಗುತ್ತೆ. ಅದ್ರ ಪಕ್ಕ ಎಲ್ಲ ನಿಮ್ಗೆ ಅಂಗಡಿಗಳೆಲ್ಲ ಸಿಗುತ್ತೆ. ತಿಂಡಿ ತಿನ್ನೋದಕ್ಕಾದರೆ ಊಟಕ್ಕೆಲ್ಲ ಅಂಗಡಿಗಳು ಸಿಗುತ್ತೆ. ಸೊ ನೀವು ಅಲ್ಲಿ ಊಟ ಟ್ರೈ ಮಾಡ್ಬೋದು. ಸೊ ಬನ್ನಿ ನಮ್ಮ ಫಾಲ್ಸ್ ಜರ್ನಿನ ಶುರು ಮಾಡೋಣ. ಈಗ ವಾಟರ್ಫಾಲ್ಸ್ಗೆ ಇಳಿತಾ ಇದ್ದೀವಿ. ಎಂಟ್ರಿ ಫೀಸು ಪರ್ ಪರ್ಸನ್ನು 30 ರುಪೀಸ್ ಆಗುತ್ತೆ ಅಡಲ್ಟ್ಸ್ಗೆ. ಕಿಡ್ಸ್ಗೆ 20 ರುಪೀಸ್ ಆಗುತ್ತೆ. 1000 ಸ್ಟೆಪ್ಸ್ ಇದೆ ಅಂತ ಹೇಳಿದ್ರು ಈ ಬ್ಯೂಟಿಫುಲ್ ವಾಟರ್ಫಾಲ್ಸ್ಗೆ. ಎಕ್ಸೈಟ್ಮೆಂಟ್ ಎಷ್ಟಿದೆ? ಇಲ್ಲಿವರೆಗೂ ಏನು ಕಷ್ಟ ಅನಿಸ್ತಾ ಇಲ್ಲ. ಸ್ವಲ್ಪ ರೋಡಲ್ಲಿ ಫ್ಲಾಟ್ ಬರುತ್ತೆ. ಹಿಂಗೆ ಸ್ಟೆಪ್ಸ್ ಏನು ತುಂಬ ದೊಡ್ಡ ಸ್ಟೀಪ್ ಆಗ್ತಾರ ಏನಿಲ್ಲ, ಆರಾಮಾಗಿ ಬರ್ಬೋದು ಅಂತ ಅನ್ನಿಸ್ತಿದೆ ಇಲ್ಲಿವರೆಗೂ. ಮುಂದೆ ಗೊತ್ತಿಲ್ಲ. ಸೊ ನೋಡೋಣ ಫಾಲ್ಸ್ ಹಿಂಗೆ ಎಷ್ಟು ಅಂತ. ಆಮೇಲೆ ಇಲ್ಲಿ ಪ್ಲಾಸ್ಟಿಕ್ ಏನಾದ್ರು ತೊಗೊಂಬಂದರೆ ಸೆಕ್ಯೂರಿಟಿ ಡೆಪಾಸಿಟ್ ಅಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಐಟಮ್ಗೆ 10 ರೂಪಾಯಿ ಇಡಬೇಕು. ಸೊ ಒಂದು ವಾಟರ್ ಬಾಟ್ಲಿಗೆ 10 ರೂಪಾಯಿ, ಒಂದು ಬಿಸ್ಕೆಟ್ ಪ್ಯಾಕೆಟ್ ಕವರ್ಗೆ 10 ರೂಪಾಯಿ, ಆ ಥರ ಚಾರ್ಜ್ ಮಾಡ್ತಾರೆ. ಅದರದ್ದು ಟಿಕೆಟು. ನೀವು ವಾಪಸ್ ಹೋಗಿ ಬಂದಮೇಲೆ ವಾಟರ್ ಬಾಟ್ಲು ಖಾಲಿ ತೋರಿಸಿದ್ರೆ ಅದೇನೇ ಇಟ್ಕೊಂಡಿರ್ತಾರಲ್ಲ ರಿಫಂಡ್ ಮಾಡ್ತಾರೆ. ಐ ಥಿಂಕ್ ಒಳ್ಳೆಯ ಒಂದು ಇನಿಷಿಯೇಟಿವ್ ಅಂತ ಅನಿಸ್ತು ನಮಗೆ. ಸೊ ಬನ್ನಿ 900 ಸ್ಟೆಪ್ಸ್ ಇಳಿಯೋಣ. ಅಷ್ಟೇನಿಲ್ಲ. ಇಲ್ಲಿಂದ ಆ್ಯಕ್ಚುಲಿ ಸ್ಟೆಪ್ ಶುರುವಾಗ್ತದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಸಖತ್ತಾಗಿದೆ ವ್ಯೂ ಮಾತ್ರ. ಸ್ವಲ್ಪ ಇನ್ನು ಹತ್ಬೇಕಾದ್ರೆ ಮೋಸ್ಟ್ಲಿ ಈ ಸ್ಟೀಪ್ ಹತ್ಬೇಕಾದ್ರೆ ಮೇ ಬಿ ಸುಸ್ತಾಗತ್ತೆ. ಅಷ್ಟು ಸ್ಟೀಪ್ ಇಲ್ಲಿಂದ ಶುರು ಆಗುತ್ತೆ. ಎಷ್ಟು ದೂರದವರೆಗೂ ಇದೇ ಥರ ಇದೆ ಗೊತ್ತಿಲ್ಲ, ನೋಡೋಣ ಮುಂದೆ. ಒಂದು 600 ಸ್ಟೆಪ್ಸ್ ಇಳಿದಿದ್ವಿ ಅಂದ್ಕೊತೀನಿ. ಬಟ್ ಸ್ಟೀಪ್ ಇದೆ. ವಯಸ್ಸಾಗಿರೋರು ಸ್ವಲ್ಪ ಥಿಂಕ್ ಮಾಡಿ ಕನ್ಸಿಡರ್ ಮಾಡಿ ಬನ್ನಿ. ಅಲ್ಲಲ್ಲಿ ಈ ಥರ ವಾಟರ್ದು ಟ್ಯಾಂಕರ್ ಇಟ್ಟಿದ್ದಾರೆ.
ಒಂದು ಎವ್ರಿ 150-200 ಸ್ಟೆಪ್ಸ್ಗೆ ಈ ಥರ ಸಿಗುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದರೆ ಮರಗಳ್ನ ಒಳ್ಳೆ ಗ್ರೀನಲ್ಲಿ ಲೆಶ್ ಗ್ರೀನ ಒಳ್ಳೆ ತುಂಬ ಚೆನ್ನಾಗಿರುತ್ತೆ, ಏನೂ ಅನಿಸಲ್ಲ. ಸೊ ಇನ್ನೊಂದು 400-500 ಸ್ಟೆಪ್ಸ್ ಹೋಗಬೇಕು. ವೇ ಟು ಗೋ. ಒಂದು 70% ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ಇಟ್ ಟೆಸ್ಟ್ ದಿ ಸ್ಟ್ಯಾಮಿನಾ ಇಲ್ಲಿ ಬಂದಾಗ. ಸೊ 1000 ಸ್ಟೆಪ್ಸ್ ಇದೆ ಅಂದರು. ಒಂದು ಫ್ಲೋರ್ಗೆ ಆಲ್ಮೋಸ್ಟ್ ಒಂದು 13-15 ಸ್ಟೆಪ್ಸ್ ಇದ್ದರೆ, ಸೊ ಒಂದು 66 ಫ್ಲೋರ್ಸ್ನ ನಾವು ಇಳಿತೀವಿ. ಅಂದರೆ ಅಪ್ರಾಕ್ಸ್ ಒಂದು 60-70 ಫ್ಲೋರ್ಸು ನಾವು ಕೆಳಗಡೆ ಬರ್ತೀವಿ, ಫಾಲ್ಸ್ ನೋಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗ್ತೀವಿ. ಅಮೇಝಿಂಗ್ ಅಲ್ಲ? ಈಗ ಜಸ್ಟ್ ಈ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ತುಂಬಾ ಕ್ರೌಡ್ ಇದೆ, ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇಳಿಯೋಕ್ಕೆ ಒಂದು 45 ಮಿನಿಟ್ಸ್ ಆಯಿತಾ? ಇಳಿಯೋಕೆ ಒಂದು 45 ಮಿನಿಟ್ಸ್ ಆಯಿತು. ಬಟ್ ಹೋಗ್ತಾ ನೋಡ್ಬೇಕು ಹೇಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಬಂದರೆ ಮಾತ್ರ ಫುಲ್ ಸಖತ್ ವ್ಯೂ ಮಾತ್ರ ಫಾಲ್ಸಿಂದು. ಮಿಸ್ ಮಾಡ್ಕೋಬೇಡಿ ಈ ಪ್ಲೇಸಿಗೆ ನನ್ನ ಕೊಲ್ಲಿ ಹಿಲ್ಸ್ ಕಡೆಗೆ ಬಂದಾಗ. ಆ್ಯಂಡ್ ಈಗ ಒಳ್ಳೆ ವ್ಯೂನ ನೋಡಿ. ಈಗ ಆಲ್ಮೋಸ್ಟ್ 600-700 ಸ್ಟೆಪ್ಸು ಮೇಲೆ ಹತ್ಕೊಂಡು ಬಂದಿದ್ದೀವಿ. ಇನ್ನೊಂದು ಕಾಲು ಭಾಗ ಹೋಗಬೇಕು. ಬಟ್ ಹೆವಿ ಸುಸ್ತಾಗತ್ತೆ. ನೀವು ಬಿಸಿಲಿದ್ದಾಗ ಮಾತ್ರ ತುಂಬಾ ಅವಾಯ್ಡ್ ಮಾಡಿ. ಅರ್ಲಿ ಮಾರ್ನಿಂಗ್ ಬನ್ನಿ ಆರ್ ಈವ್ನಿಂಗು. ಇದೊಂದು 3 ಅವರ್ಸ್ ಸ್ಪೆಂಡ್ ಮಾಡ್ಬೋದು. ಬಸ್ ಸಕ್ಕತ್ತಾಗಿರುತ್ತೆ. ಹಾಗೆ ವ್ಯೂ ನೋಡಿ, ಸೂಪರ್ ವ್ಯೂ. ಒಳ್ಳೆ ಸ್ಟ್ಯಾಮಿನಾ ಇಟ್ಕೊಂಬನ್ನಿ. ಏಜ್ ಆದವರು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ನಮಗೆ ಅನ್ನಿಸ್ತು. ತುಂಬಾ ಸುಸ್ತಾಗುತ್ತೆ ಅವ್ರಿಗೆ, ಬರೋದಕ್ಕೆ ಹತ್ತೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಬಟ್ ಒಳ್ಳೆ ಟ್ರೆಕ್ಕಿಂಗ್, ಅಡ್ವೆಂಚರಸ್. ಸೊ ಆಲ್ಮೋಸ್ಟ್ ಮುಗೀತು ನಮ್ಮದು. ಇನ್ನೊಂದು 100 ಸ್ಟೆಪ್ಸ್ ಹೋಗ್ಬೇಕಷ್ಟೇ. ಸೊ ಇಲ್ಲೇ ಒಂದು ನಿಮಗೆ ಬಂದರೆ ರಿಫ್ರೆಶ್ಮೆಂಟ್ಗೆ ಅಂಥೇಳಿ ಮಜ್ಜಿಗೆ, ಲೆಮನ್ ಜ್ಯೂಸ್ ಸಿಗುತ್ತೆ. ಸೊ ಮಜ್ಜಿಗೆ ತೊಗೊಂಡಿದ್ದೀವಿ. ಫುಲ್ ಸುಸ್ತಾಗಿ ಮೇಲೆವರೆಗೂ ಬಂದಿದ್ದೀವಿ. ಸೊ ಅದೇ 100 ಸ್ಟೆಪ್ಸ್ ಹತ್ತಿದ್ರೆ ಮುಗೀತು. ವಾಟರ್ ಫಾಲ್ಸ್ ಅಂತ ಸೂಪರ್ ಆಗಿತ್ತು. ಹಾಂ, 20 ರೂಪೀಸ್ ಆಗುತ್ತೆ. ಮಜ್ಜಿಗೆ ಆಗಲಿ ಅಥವಾ ಲೆಮನ್ ಜ್ಯೂಸ್ ತೊಗೊಂಡ್ರೆ 20 ರೂಪೀಸ್ ಇದೆ ಒಂದು ಗ್ಲಾಸ್ಗೆ. ಬಂದಿದ ತಕ್ಷಣ ನಮಗೊಂದು
ಅಂಗಡಿಗಳು ಕಾಣಿಸುತ್ತೆ ಇಲ್ಲಿ ಪಕ್ಕದಲ್ಲಿ. ಇಲ್ಲೊಂದು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಸಿಗುತ್ತೆ ನಿಮಗೆ. ಆ ದೇವಸ್ಥಾನದ ಪಕ್ಕನೇ ಇದೆ ಇದು ಕೂಡ. ಆ್ಯಂಡ್ ನಾವೀಗ ತೊಗೊಂಡಿರೋದು ವೆಜ್ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ, ಪರೋಟ ಮತ್ತು ಮೀಲ್ಸ್ ತೊಗೊಂಡಿದ್ದೀವಿ. ವೆಜ್ ಫ್ರೈಡ್ ರೈಸ್ಗೆ 70 ರುಪೀಸ್ ಆಗುತ್ತೆ, ಮೀಲ್ಸಿಗೆ 80 ರುಪೀಸು ಮತ್ತು ಪರೋಟಗೆ ಒಂದು ಪೀಸಿಗೆ 20 ರುಪೀಸ್ ಆಗುತ್ತೆ. ಟೇಸ್ಟ್ ಎಲ್ಲ ಮಾಡ್ತಾ ಇದ್ದೀವಿ. ಅನ್ನ ಸಾರು ಬಿಸಿ ಬಿಸಿಯಾಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಈಗ ಫ್ರೈಡ್ ರೈಸ್ ಟ್ರೈ ಮಾಡ್ತಾ ಇದ್ದೀನಿ. ಗುಡ್, ಪರವಾಗಿಲ್ಲ, ಚೆನ್ನಾಗಿದೆ. ನಮ್ಗೆ ಇಷ್ಟ ಆಗಿದ್ದು ಅನ್ನ ಸಾರು ಬಿಸಿ ಬಿಸಿಯಾಗಿ ಚೆನ್ನಾಗಿದೆ, ಅದು ಇಷ್ಟ ಆಯಿತು ನಮಗೆ ಟೇಸ್ಟು. ಪರೋಟ ಹೇಗಿದೆ? ಓಕೆನಾ? ಸೊ ಚೆನ್ನಾಗಿದೆ. ನೀವು ಬಂದರೆ ಅನ್ನ ಸಾರು ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ನೈಸ್. ನಮ್ಗೆ ಇಷ್ಟೊತ್ತಾಗ ಸುಸ್ತಾಗಿ ಬಂದ್ವಿ, ಎಲ್ಲೂ ಸಿಕ್ಕಿರಲಿಲ್ಲ. ಹೋಟೆಲು ಸಿಕ್ತು, ತುಂಬ ಊಟ ಮಾಡ್ಬೇಕನ್ಸ್ಬಿಟ್ಟಿದೆ. ಇಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀವಿ ನಾವು. ಮುಗಿಸೋಂಥ ಟೈಮ್ ಬಂದಿದೆ. ಬ್ಯೂಟಿಫುಲ್ ಆಗಿದೆ ಕೊಲ್ಲಿ ಹಿಲ್ಸು, ಅಮೇಸಿಂಗ್ ವಾಟರ್ ಫಾಲ್ಸ್ ಇದೆ, ಒಳ್ಳೆ ಲ್ಯಾಂಡ್ಸ್ಕೇಪು, ಹೈಪರ್ ಲ್ಯಾಪ್ಸಸ್, ಟೈಮ್ ಲ್ಯಾಪ್ಸಸ್ ತೆಗಿತೀನಿ ಅಂದರೆ ಅದಕ್ಕೂ ಚೆನ್ನಾಗಿದೆ, ಟ್ರೆಕ್ ಮಾಡೋರ್ಗೂ ಚೆನ್ನಾಗಿದೆ. ಹಾಗೆ ದೇವಸ್ಥಾನನೂ ಸಹ ನೋಡ್ಬೋದು. ಮೇಯ್ನಾಗಿ ಇಲ್ಲಿ ವ್ಯೂ ಪಾಯಿಂಟ್ಗೆ ಅಂತ ಬರಬೇಕಾಗತ್ತೆ. ಪೋಸ್ಟ್ ಮಾನ್ಸೂನು ಇಲ್ಲ ಮಾನ್ಸೂನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಪ್ರಿಫರಬಲ್ ಟೈಮ್ ಅಂದರೆ ಜೂನಿಂದ ಫೆಬ್ರವರಿಗೂ ಚೆನ್ನಾಗಿರುತ್ತೆ. ಮಾರ್ಚಲ್ಲಿ ಹಸಿರೆಲ್ಲ ಕಡಿಮೆ ಇರುತ್ತೆ, ವಾಟರ್ ಫಾಲ್ಸಲ್ಲಿ ನೀರು ಸಹ ಕಡಿಮೆ ಇರುತ್ತೆ. ಈ ವಿಡಿಯೋ ನೋಡಿ ನಿಮ್ಗೆ ಖುಷಿಯಾಗಿದೆ ಅನ್ಕೊತೀನಿ, ಸಖತ್ ಎಂಜಾಯ್ ಮಾಡಿರ ಅನ್ಕೊತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟಲ್ಲಿ ಖಂಡಿತ ತಿಳಿಸಿ. ನಿಮ್ಮ ಲವ್ಲಿ ಕಾಮೆಂಟ್ಸ್ಗೆ ನಾವು ಕಾಯ್ತಾ ಇರ್ತೀವಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್ ಹ್ಯಾವ್ ಫನ್.